ಇವತ್ತು ವಿಶೇಷವಾಗಿ ಮಹಾಲಕ್ಷ್ಮಿಯ ಕೃಪೆಯನ್ನು ಯಾವ ರೀತಿ ಪಡಿಬೋದು ಸುಲಭವಾಗಿ ಅಂತ ಹೇಳ್ಕೊಡ್ತೀನಿ. ಅದರಲ್ಲೂ ಪ್ರಪಂಚದಾದ್ಯಂತ ಎಷ್ಟೊಂದು ಜನ ಕಷ್ಟ ಬೀಳ್ತಿದ್ದಾರೆ, ಆರ್ಥಿಕ ಸಮಸ್ಯೆ ಎಷ್ಟಿದೆ ಅವರಿಗೆ, ಮತ್ತು ಜೀವನದಲ್ಲಿ ಕಷ್ಟ ಇದೆ. ಎಷ್ಟೋ ಜನಗಳಿಗೆ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ. ಎಷ್ಟೋ ಜನಗಳು ಸಂಕಷ್ಟಕ್ಕೆ ಸಿಲುಕಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾನು ಗಮನದಲ್ಲಿಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಯಾವ ರೀತಿ ಸುಲಭವಾಗಿ ಮಹಾಲಕ್ಷ್ಮಿಯ ಕೃಪೆಯನ್ನು ನಾವು ಪಡಿಬೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಎಷ್ಟು ಜನಕ್ಕೆ ಹೋಗಿ ಸೇರುತ್ತೆ ನನಗೆ ಗೊತ್ತಿಲ್ಲ. ಯಾಕಂದರೆ ಸಮಯ ತುಂಬ ಕಮ್ಮಿ ಇದೆ ದೀಪಾವಳಿ ಬರೋದಕ್ಕೂ ನಾನು ವಿಡಿಯೋ ಮಾಡೋದಕ್ಕೂ. ಆದರೆ ಇವಾಗ ಈ ವಿಡಿಯೋ ಮಾಡೋದ್ರಿಂದ ಎಷ್ಟು ಜನಗಳಿಗೆ ಅದು ರೀಚ್ ಆಗುತ್ತೆ, ಎಷ್ಟು ಜನಗಳು ಅದನ್ನು ಫಾಲೋ ಮಾಡ್ತಾರೆ, ಎಷ್ಟು ಜನಗಳು ಅದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಾರೆ ಅನ್ನೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿರಿ. ಇವಾಗ ಈ ಬಾರಿಯ ದೀಪಾವಳಿ ಬರ್ತಾ ಇರೋದು ವಿಭಿನ್ನ ಮತ್ತು ವಿಸ್ಮಯ, ಸಿಕ್ಕಾಪಟ್ಟೆ ಯೋಗಗಳು ಸಮೇತ ಈ ಬಾರಿ ದೀಪಾವಳಿ ಬರ್ತಾ ಇದೆ. ನಿಮಗೆ ದೇವರ ಕೃಪಾ ಕಟಾಕ್ಷ ಸದಾ ಇದ್ದೇ ಇರುತ್ತೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕೊಡುವ ಮಾಹಿತಿನ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಪ್ರಾಕ್ಟಿಕಲ್ಲಾಗಿ ನಾನು ಹೇಳ್ತಾ ಇರೋದು. ಈ ಮಾಹಿತಿನ ಆದಷ್ಟು ಜನಗಳಿಗೆ ಹಂಚಿ. ನಾನೊಬ್ಬನೇ ಚೆನ್ನಾಗಿರಬೇಕು ಅಂತ ಅಲ್ಲ, ನಾನು ನೀವು ನಿಮ್ಮೊಟ್ಟಿಗೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಎಲ್ಲರಿಗೂ ಈ ಮಾಹಿತಿ ಹಂಚಿ, ಈ ವಿಡಿಯೋನ ಹಂಚಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಅದರೊಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಎಲ್ಲ ಒಳ್ಳೆಯದಾಯಿತು ಅಂದಾಗ ನನಗೆ ಕಮೆಂಟ್ ಮಾಡಿ, ನನಗೂ ಖುಷಿಯಾಗುತ್ತೆ. ನಿಮಗೆ ಒಳ್ಳೆಯದಾಯಿತು, ನನ್ನ ವೀಡಿಯೋಯಿಂದ ನಿಮಗೆ ಏನೋ ದೇವರ ಕೃಪಾ ಕಟಾಕ್ಷೆಗೆ ನಾನೊಬ್ಬ ಪಾತ್ರನಾದೆ ಅಂತ ನನಗೆ ಸಂತೋಷ ಆಗುತ್ತೆ.